ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುಟ್ಟಣ್ಣ ಕಣಗಾಲ್ ಈ ಇಬ್ರು ಜೋಡಿ ಏನಾದ್ರು ಒಂದು ಸಿನಿಮಾ ಮಾಡ್ತಿದೆ ಅಂತಂದ್ರೆ ಆ ಸಿನಿಮಾ ಕಮ್ಮಿ ಅಂದ್ರೂ ಕೂಡ 100 ದಿನ ಪ್ರದರ್ಶನ ಕಾಣ್ತಿತ್ತು. ಮತ್ತು ಆ ಸಿನಿಮಾನ ತಗೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಹಂಚಿಕೆದಾರರು ಮುಂದೆ ಬರ್ತಿದ್ರು. ಈ ಒಂದು ಜೋಡಿಗೆ ಅದ್ ಯಾರು ಕಂಡ್ಬಿತ್ತೋ ಏನೋ ಗೊತ್ತಿಲ್ಲ, ಇಬ್ರು ಕೂಡ ದೂರ ಆಗ್ತಾರೆ. ಆ ಒಂದು ದೂರ ಆಗೋದಕ್ಕೆ ಪ್ರಮುಖ ಕಾರಣಗಳು ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಸತಿಶಕ್ತಿ ಅಂತ ಒಂದು ಸಿನಿಮಾ ಚಿತ್ರೀಕರಣ ನಡೀತಿರುತ್ತೆ 1963ರಲ್ಲಿ. ಆ ಒಂದು ಚಿತ್ರದಲ್ಲಿ ಕಣಗಾಲ್ ಶಾಸ್ತ್ರಿ ಅವರು ನಿರ್ದೇಶನ ಮಾಡ್ತಿರ್ತಾರೆ, ಅಣ್ಣವ್ರು ನಾಯಕರಾಗಿ ಅಭಿನಯ ಮಾಡ್ತಿರ್ತಾರೆ. ಒಂದು ಸೀನ್ ನಡೀತಿರುತ್ತೆ, ಅಣ್ಣವ್ರು ನಡ್ಕೊಂಡ್ ಬರ್ಬೇಕು. ಅದನ್ನ ಆ ಸಿನಿಮಾದಲ್ಲಿ ಸಹ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಂತ ಪುಟ್ಟಣ್ಣ ಕಣಗಾಲ್ರವರು ಅಣ್ಣವ್ರಿಗೆ ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಆಗ ಅಣ್ಣವ್ರಿಗೆ ತುಂಬಾ ತಾಳ್ಮೆ ಅಂತ ಮನುಷ್ಯ ಅಣ್ಣವ್ರು, ಆದ್ರೂ ಕೂಡ ಆ ತಾಳ್ಮೆ ಕಟ್ಟೆ ಕೆಲವೊಂದ್ಸರಿ ಹೊಡಿಯುತ್ತೆ. ಆಗ ಅಣ್ಣವ್ರು ಹೇಳ್ತಾರೆ, ಇಲ್ಲ ನೀವೇ ನಡ್ ತೋರಿಸ್ಬಿಡಿ, ನನಗೆ ಗೊತ್ತಾಗೋದಿಲ್ಲ ಅಂತಾಗ ಆಗ ಪುಟ್ಟಣ್ಣ ಕಣಗಾಲ್ರವರು ನಾನೇ ತೋರಿಸಿದಾರೆ, ನಾನಿಂತಕ್ಕೆ ಆಕ್ಷನ್ ಹೇಳ್ಬೇಕು, ನೀವೇ ಎಲ್ಲ ಮಾಡ್ಬಿಡ್ಬೋದಲ್ಲ ಅಂತ ಹೇಳ್ತಾರೆ ಎಲ್ರ ಮುಂದೆನೂ. ಆಗ ಅಣ್ಣವ್ರಿಗೆ ಒಂದು ಸ್ವಲ್ಪ ಕೋಪ ಬರುತ್ತೆ, ಇನ್ನೊಂದು ಸ್ವಲ್ಪ ಬೇಜಾರಾಗುತ್ತೆ. ಎಲ್ರ ಮುಂದೆ ಈ ತರ ಒಬ್ಬ ನನಗಿಂತ ಏಜ್ ಅಲ್ಲಿ ಚಿಕ್ಕವನು ನನಗೆ ಹೇಳ್ಕೊಟ್ನಲ್ಲ ಅಂತ ಅನ್ಬಿಟ್ಟು. ಆದ್ರೂ ಕೂಡ ಅಣ್ಣವ್ರನ್ನ ಸಹಿಸ್ಕೊಂಡು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅಭಿನಯ ಮಾಡ್ತಾರೆ. ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಕೂಡ ಆಗುತ್ತೆ. ಅದಾದ್ಮೇಲೆ ಒಂದಷ್ಟು ಜನ ಕೂರಿಸ್ಕೊಂಡು ಕಣಗಾಲ್ ಶಾಸ್ತ್ರಿ ಅವರೆಲ್ಲ ಕೂರಿಸ್ಕೊಂಡು ಪುಟ್ಟಣ್ಣ ಕಣಗಾಲ್ರವರಿಗೆ ಮತ್ತು ಅಣ್ಣವ್ರಿಗೆ ಸಮಾಧಾನ ಮಾಡಿ ಇಬ್ರು ಕೂಡ ಒಂದು ಮಾಡ್ತಾರೆ. ಅದಾದ್ಮೇಲೆ ಪುಟ್ಟಣ್ಣ ಕಣಗಾಲ್ರವರು ದೊಡ್ಡ ನಿರ್ದೇಶಕರಾಗಿ ಬೆಳೀತಾರೆ, ಅಣ್ಣವ್ರು ಕೂಡ ಒಂದು ದೊಡ್ಡ ಮೇರು ನಟನಾಗಿ ಬೆಳೀತಾರೆ. ಅದಾಗ್ಲೇ ಕೂಡ ಅಣ್ಣವ್ರು ಕೂಡ ಸೂಪರ್ ಸ್ಟಾರ್ ಆಗಿದ್ರು. ಅದಾದ್ಮೇಲೆ ಇನ್ನೊಂದು ಯಾವ ತರ ಒಂದು ಕಂದಕ ಸೃಷ್ಟಿ ಆಗುತ್ತೆ ಅಂತಂದ್ರೆ, ಇವರಿಬ್ರು ಸೇರಿ ಕರುಳಿನ ಕರೆ ಮತ್ತೆ ಬೆಳ್ಳಿ ಮೋಡ ಸಿನಿಮಾಗಳನ್ನ ಮಾಡ್ತಾರೆ. ಆ ಒಂದು ಸಿನಿಮಾಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ. ಇಬ್ರು ಕೂಡ ತುಂಬಾ ಅನ್ಯೋನ್ಯವಾಗಿ ಇರ್ತಾರೆ, ಅಣ್ಣವರು ಮತ್ತು ಪುಟ್ಟಣ್ಣ ಕಣಗಾಲ್ರವರು. ಅದಾದ್ಮೇಲೆ ಇನ್ನೊಂದು ಸಿನಿಮಾ ಬರುತ್ತೆ ಇವರಿಬ್ರದ್ದು, ಸಾಕ್ಷಾತ್ಕಾರ ಅಂತ 1971ರಲ್ಲಿ. ಈ ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಯಾವ ತರ ಅಂತಂದ್ರೆ, ಅಲ್ಲಿವರೆಗೂ ಬಂದಂತ ಎಲ್ಲಾ ಸಿನಿಮಾಗಳ ದಾಖಲೆನ ಈ ಸಿನಿಮಾ ಮುರಿಯುತ್ತೆ. ಆಗ ಪುಟ್ಟಣ್ಣ ಕಣಗಾಲ್ರವರಿಗೆ ಒಂದು ಸ್ವಲ್ಪ ಅಹಂ ಸ್ಟಾರ್ಟ್ ಆಗುತ್ತೆ, ನನ್ನಿಂದ ಸಿನಿಮಾ ಗೆಲ್ತು ಅನ್ನೋದು. ಆದ್ರೆ ಅಣ್ಣವ್ರ ಅಭಿಮಾನಿಗಳು ಏನಂತ ವಾದ ಮಾಡ್ತಿರ್ತಾರೆ ಗಾಂಧಿನಗರದಲ್ಲಿ ಅಂತಂದ್ರೆ, ಅಣ್ಣವ್ರ ಅಭಿನಯ ಮಾಡಲಿಲ್ಲ ಅಂದ್ರೆ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಸೋಲ್ತಿತ್ತು ಅಂತ ಅನ್ಬಿಟ್ಟು. ಅಣ್ಣವ್ರ ಅಭಿನಯ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿತ್ತು. ಆದ್ರೆ ಪುಟ್ಟಣ್ಣ ಕಣಗಾಲ್ ಕಡೆನೂ ಒಂದಷ್ಟು ಜನ ಇರ್ತಾರೆ ಗಾಂಧಿನಗರದಲ್ಲಿ, ಅವರಿಬ್ರು ಏನ್ ಮಾಡ್ತಾರೆ, ಇವರಿಬ್ರು ದೂರ ಮಾಡ್ಬಿಡ್ತಾರೆ ಕಂಪ್ಲೀಟ್ ಆಗೇನೆ. ಇವರಿಬ್ರು ಜೋಡಿಯ ಕೊನೆಯ ಸಿನಿಮಾ ಸಾಕ್ಷಾತ್ಕಾರ ಆಗುತ್ತೆ. ಈ ಸಿನಿಮಾ ಅಣ್ಣವ್ರ ಕಡೆಯವರು ಅಣ್ಣವ್ರಿಂದ ಗೆಲ್ತು ಅಂತಂದ್ರೆ, ಇನ್ನ ಕೆಲವೊಂದಷ್ಟು ಜನ ಸಿನಿಮಾಗೆ ನಿರ್ದೇಶಕನೇ ಸುಪ್ರೀಂ ಆಗಿರ್ತಾನೆ. ಹಾಗಾಗಿ ಈ ಸಿನಿಮಾ ಪುಟ್ಟಣ್ಣ ಕಣಗಾಲ್ ಕಡೆಯಿಂದ ಗೆಲ್ತು ಅಂತ ಹೇಳ್ತಾರೆ. ಆಗ ಪುಟ್ಟಣ್ಣ ಕಣಗಾಲ್ ಅವ್ರಿಗೂ ಒಂದು ಸಕ್ಸಸ್ ಅನ್ನೋದು ತಲೆಗೆ ಇರುತ್ತೆ. ಅವರು ಕೂಡ ಅಣ್ಣವ್ರ ಜೊತೆ ಮುಂದೆ ಆ ಒಂದು ಸಿನಿಮಾಗಳನ್ನ ಸಹ ಒಪ್ಕೊಳ್ಳೋದಿಲ್ಲ. ಪುಟ್ಟಣ್ಣ ಕಣಗಾಲ್ ಅವರ ಒಂದು ನಿರ್ದೇಶನ ಯಾವ ತರ ಇರ್ತಿತ್ತು ಅಂದ್ರೆ, ಅವ್ರು ಯಾವ್ದಾದ್ರು ಒಂದು ಸಿನಿಮಾ ಮಾಡ್ತು ಅಂತಂದ್ರೆ ಆ ಸಿನಿಮಾ 100% ಗೆಲ್ತಾನೆ ಇತ್ತು. ಯಾಕೆಂದ್ರೆ ರಂಗನಾಯಕಿ ಸಿನಿಮಾ ಆಗಿರ್ಬೋದು, ಮಸಣದ ಹೂವು ಸಿನಿಮಾ ಆಗಿರ್ಬೋದು, ಈ ಸಿನಿಮಾದಲ್ಲೆಲ್ಲ ನಾಯಕರಿಗಿಂತ ಅವರ ಒಂದು ನಿರ್ದೇಶನದ ಕೈ ಚಳಕನೆ ಜಾಸ್ತಿ ಇರುತ್ತೆ. ಬಟ್ ಹಂತವಾಗಿ ಏನಾಯ್ತು ಅಂತಂದ್ರೆ, ಪುಟ್ಟಣ್ಣ ಕಣಗಾಲ್ ಯಾವ್ದೋ ಒಂದು ಸಿನಿಮಾ ಮಾಡಿದ್ರು ಅದನ್ನ ಒಂದು ಹೀರೋಯಿನ್ ಓರಿಯೆಂಟೆಡ್ ಆಗಿ ಮಾಡ್ತಿದ್ರು, ಮಹಿಳಾ ಪ್ರಧಾನ ಸಿನಿಮಾಗಳನ್ನ ಜಾಸ್ತಿ ಮಾಡ್ತಿದ್ರಿಂದ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನಕ್ಕೂ ಕೂಡ ಪೆಟ್ಟು ಬೀಳ್ತಿತ್ತು. ರಂಗನಾಯಕಿ ಸಿನಿಮಾ ಇದ್ರಲ್ಲ ಯಾವ ತರ ಅಂತಂದ್ರೆ, ಪುಟ್ಟಣ್ಣಗಳಿಗಿಂತ ಆರತಿ ಅವರ ಅಭಿನಯನೇ ತುಂಬಾ ಅದ್ಭುತವಾಗಿ ಬರ್ತಿತ್ತು. ಎಲ್ಲರೂ ಆರತಿ ಅವ್ರ ಸಿನಿಮಾ ಗೆಲ್ತು ಅಂತಾನೆ ಹೇಳ್ತಿದ್ರು. ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಒಂದು ಹೆಸರು ಕೂಡ ಸೈಡ್ಗೆ ಹೋಗೋದಕ್ಕೆ ಶುರುವಾಗ್ತಿತ್ತು. ಈ ಇಷ್ಟೆಲ್ಲ ವಿಷಯಗಳು ನಡೆದ್ಮೇಲೆ ಅಣ್ಣವ್ರು ಮತ್ತು ಪುಟ್ಟಣ್ಣ ಕಣಗಾಲ್ ಅವರು ಅವರವರ ಪಾಡಿಗೆ ಸಿನಿಮಾಗಳನ್ನ ಮಾಡ್ತಿರ್ತಾರೆ. ಈ ಕಡೆ ಅಣ್ಣವ್ರು ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಗ್ತಾರೆ. ಹಂತವಾಗಿ ಸಿನಿಮಾಗಳನ್ನ ಚೆನ್ನಾಗಿ ಮಾಡ್ಕೊಂಡು ದೊಡ್ಡ ಸಿನಿಮಾಗಳನ್ನ ಕೊಟ್ಟು ಚಿತ್ರರಂಗನ ದೊಡ್ಡ ಮಟ್ಟದಲ್ಲಿ ಕಟ್ತಾರೆ. ಈ ಕಡೆ ಪುಟ್ಟಣ್ಣ ಕಣಗಾಲ್ ಸಹ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾರೆ. ಆದ್ರೆ ವಿಷ್ಣುವರ್ಧನ್ ಅವರು ನಾಗರಾವು ಸಿನಿಮಾಗೆ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನ ಇರುತ್ತೆ. ಆ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಆಗ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಅಣ್ಣವ್ರ ವಿರುದ್ಧ ವಿಷ್ಣುವರ್ಧನ್ ಅವ್ರನ್ನ ಎತ್ತಿ ಕಟ್ತಾರೆ. ಪುಟ್ಟಣ್ಣ ಕಣಗಾಲ್ ಅವರು ಮೊದಲೇ ಪ್ಲಾನ್ ಮಾಡಿದ್ರು, ಒಬ್ಬ ನಾಯಕ ಇಲ್ದಿರ, ಒಬ್ಬ ಸೂಪರ್ ಸ್ಟಾರ್ ಇಲ್ದಿರ ನಾನು ಸಿನಿಮಾ ಮಾಡಿ ಗೆಲ್ಲಬಲ್ಲೆ ಮತ್ತು ಅಣ್ಣವ್ರಿಗೆ ಒಬ್ಬ ಪ್ರತಿಸ್ಪರ್ಧಿಯಾಗಿ ನಿಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು ವಿಷ್ಣುವರ್ಧನ್ ಅವ್ರನ್ನ ತಂದು ಅಣ್ಣವರ ಮುಂದೆ ನಿಲ್ಲಿಸ್ತಾರೆ. ಆ ಒಂದು ಸಿನಿಮಾಗೆ ವಿಷ್ಣುವರ್ಧನ್ ಅವ್ರಿಗೆ ಯಾವ ತರ ಅಂತಂದ್ರೆ, ಒಂದು ಸಿನಿಮಾ ಸಿಕ್ಕಿದ್ರೆ ಸಾಕು ನನಗೆ, ಆ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬೆಳಿಬಹುದು ಅನ್ನೋ ಒಂದು ಆಸೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಹಾಗಾಗಿ ವಿಷ್ಣುವರ್ಧನ್ ಅವರು ಕೂಡ ಆ ಸಿನಿಮಾನ ಒಪ್ಕೋತಾರೆ. ಆದ್ರೆ ಪುಟ್ಟಣ್ಣ ಕಣಗಾಲ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಅಣ್ಣವರ ಪ್ರತಿಸ್ಪರ್ಧಿ ಇವರು ಅಂತಾನೆ ಬಿಂಬಿಸ್ತಾ ಬರ್ತಾರೆ. ಅಣ್ಣವರು ಮತ್ತು ವಿಷ್ಣುವರ್ಧನ್ ಅವರ ಒಂದು ನಡುವೆ ಒಂದು ಕಂದಕ ಕೂಡ ಸೃಷ್ಟಿ ಆಗುತ್ತೆ. ಅಭಿಮಾನಿಗಳು ಸಹ ವಿಷ್ಣುವರ್ಧನ್ ಅವ್ರನ್ನ ಅಣ್ಣವರ ಪ್ರತಿಸ್ಪರ್ಧಿ ಅಂತಾನೆ ನೋಡ್ತಾರೆ. ಆದ್ರೆ ನಿಜವಾಗ್ಲೂ ವಿಷ್ಣುವರ್ಧನ್ ಅವರು ಅಣ್ಣವ್ರನ್ನ ಪೂಜಿಸ್ತಿದ್ರು. ಅಣ್ಣವರು ಸಹ ವಿಷ್ಣುವರ್ಧನ್ನ ತಮ್ಮ ಮನೆಯ ಮಗ ಅಥವಾ ಒಬ್ಬ ತಮ್ಮನಾಗೆ ಪ್ರೀತಿ ಮಾಡ್ತಿದ್ರು. ಅಣ್ಣವರ ಮತ್ತು ವಿಷ್ಣುವರ್ಧನ್ ಅವರ ಮಧ್ಯೆ ತಂದಿಟ್ಟಿದ್ದು ನಿಜವಾಗ್ಲೂ ಅಭಿಮಾನಿಗಳಲ್ಲ, ಪುಟ್ಟಣ್ಣ ಕಣಗಾಲ್ ರವರು ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಗಾಂಧಿನಗರದಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ಕೊಂಡ್ರು. ನಿಜವಾಗ್ಲೂ ಏನಾಗಿತ್ತು ಅಂತಂದ್ರೆ, ಆ ಒಂದು ಕಾಲದಲ್ಲಿ ನೋಡಿರೋರಂತೂ ಯಾರು ಇಲ್ಲ,
ಬಟ್ ಇದೆಲ್ಲ ಒಂದು ಊಹಾಪೋಹ ಅಷ್ಟೇ. ಗಗನದಲ್ಲಿ ಏನೇನೆಲ್ಲ ನಡೀತಿತ್ತು ಅನ್ನೋದನ್ನ ಕೆಲವೊಂದಷ್ಟು ಜನ ಹಿರಿಯ ನಿರ್ದೇಶಕರು ಕೆಲವೊಂದು ಅಷ್ಟು ಚಾನೆಲ್ಗಳಲ್ಲಿ ಇಂಟರ್ವ್ಯೂ ಕೊಟ್ಟಿರ್ತಾರೆ. ಅದರಿಂದ ಒಂದಷ್ಟು ಮಾಹಿತಿಗಳನ್ನ ತಗೊಂಡು ನಾನು ನಿಮಗೆ ಇಲ್ಲಿ ಹೇಳ್ತಿದ್ದೀನಿ. ಅಣ್ಣವರು ಮತ್ತು ಪುಟ್ಟಣ್ಣ ಕಣಗಾಲ್ ನಡುವೆ ಯಾವುದೇ ಒಂದು ಮನಸ್ತಾಪ ಇಲ್ಲದೆ ಇದ್ದಿದ್ರೆ ಆ ಒಂದು ಜೋಡಿ ಇನ್ನೂ ಸಾಕಷ್ಟು ಸಿನಿಮಾಗಳನ್ನ ಕೊಡ್ತಿತ್ತು. ಇಂಡಸ್ಟ್ರಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತಿತ್ತು. ಪುಟ್ಟಣ್ಣ ಕಣಗಾಲ್ ರವರು ಕಡೆಗಾಲದಲ್ಲಿ ತುಂಬಾ ಕಷ್ಟಕ್ಕೆ ಸಿಗಾಕೊಳ್ಳುವಂತ ಪರಿಸ್ಥಿತಿ ಕೂಡ ಬರ್ತಿರ್ಲಿಲ್ಲ. ಆದ್ರೆ ಪುಟ್ಟಣ್ಣ ಕಣಗಾಲ್ ಅವರಿಗೆ ಕೆಲವೊಂದಷ್ಟು ಒಂದು ಕೆಟ್ಟ ಅಭ್ಯಾಸಗಳಿತ್ತು. ಆ ಒಂದು ಕೆಟ್ಟ ಅಭ್ಯಾಸಗಳನ್ನ ಅವ್ರನ್ನ ಒಂದು ಹಂತಕ್ಕೆ ಸೋಲಿಗೂ ಕೂಡ ಕಾರಣ ಆಗ್ತಿತ್ತು. ಅವರು ಕಡೆ ಯಾವ ತರ ಆಯ್ತು ಅಂತಂದ್ರೆ ಅವ್ರು ಮಾಡೋ ಸಿನಿಮಾಗಳೆಲ್ಲ ಒಂದು ಆವರೇಜ್ ಆಗಿ ಹೋಗ್ತಿತ್ತು. ಅವರ ಹೆಸರಿಗೆ ಒಂದಷ್ಟು ಜನ ಬಂದು ಸಿನಿಮಾ ನೋಡಿದ್ರು ಕೂಡ ಆ ಸಿನಿಮಾ ವಾಣಿಜ್ಯವಾಗಿ ದೊಡ್ಡ ಮಟ್ಟದಲ್ಲಿ ಗೆಲ್ತಿರ್ಲಿಲ್ಲ. ಯಾವುದೇ ಕಾರಣಕ್ಕೂ ಅವರು ಅಣ್ಣವ್ರ ಕ್ಯಾಂಪ್ನಿಂದ ಹೊರ ಹೋಗದೆ ಅಣ್ಣವ್ರ ಜೊತೆ ಸಿನಿಮಾ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಲಾಭ ಆಗ್ತಿತ್ತು ಅಂತ ಹೇಳ್ತಾ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.